ನಮಸ್ಕಾರ ಯಜಮಾನ್ರೆ. ಓಹೋ, ಏನ್ಲ ಸಿದ್ಧ ಬೆಳಬೆಳಗ್ಗೆನೆ ಎತ್ತ ಕಡೆಗೆ ಹೊಂಟಿದ್ಯಾ? ಅಣ್ಣ ಅದು ಏನ್ಲ ಅದು? ಅಣ್ಣ 50,000 ಸಾಲ ಬೇಕಾಗಿತ್ತು. 50,000ನಾ? ಏನಕ್ಕಲ್ಲ ನಿಂಗೆ ಅಷ್ಟೊಂದು ದುಡ್ಡು? ಹಬ್ಬ ಮಾಡ್ಬೇಕಲ್ಲಣ್ಣ, ಕುರಿ ಕಡಿಬೇಕು, ಅದಕ್ಕೇನೆ. ನೋಡ್ಲ ಸಿದ್ಧ, ನಾನು ನಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿಮ್ಮಪ್ಪ ಒಂದು ತಿಂಗಳು ಕಾಯಿಲೆ ಬಿದ್ದು ಹಾಸಿಗೆ ಹಿಡ್ದಿದ್ನಲ್ಲ, ಆವಾಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಲ್ಲ, ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿದೆ. ನೀನು ಕರ್ಕೊಂಡು ಹೋಗಲಿಲ್ಲ. ಪಾಪ ಅವ್ನಿಗೆ ಅದೇನು ಕಷ್ಟ ಆಗಿತ್ತು ಏನೋ, ಸತ್ಯ ಹೋಗ್ಬಿಟ್ಟ. ಈಗ ನೋಡಿದರೆ ಕುರಿ ಕಡಿಯೋಕ್ಕೆ ಕಾಸು ಬೇಕು ಅಂತ ಕೇಳ್ತಿಯಲ್ಲ, ಬುದ್ಧಿ ಐತೇನಲ್ಲ ನಿಂಗೆ? ಊರಿನ ಜನ ಹೆಂಗೆ ಮಾಡ್ತಾರೆ, ನಾವು ಹಂಗೆ ಮಾಡ್ಬೇಕಲ್ಲಣ್ಣ ಹಬ್ಬನ ಎಲ್ಲ. ಅಲ್ಲ ಕಣ್ಲ, ಯಾವ ದೇವರು ಸಾಲ ಮಾಡಿ ಹಬ್ಬ ಮಾಡು ಅಂತ ಹೇಳೈತೆ? ನೀವುಗಳು ಮಾಡೋ ಹಬ್ಬ ನನಗೆ ಗೊತ್ತಿಲ್ವಾ? ಕುಡಿದು ತಿಂದು ಮಜಾ ಮಾಡೋದು, ಅದಕ್ಕೆ ಹಬ್ಬ ಹರಕೆ ಹರಿದಿನ ಅಂತ ಹೆಸರು ಮಡ್ಗೋದು ಅಲ್ವೇನ್ಲ? ಅಲ್ಲ ಕಣ್ಲ, ಕುರಿ ಕೋಳಿ ಕಡಿದ್ರೆ ಆ ದೇವ್ರು ಒಳ್ಳೇದು ಮಾಡ್ತಾನೆ ನನಗೆ ಇದ್ದಿದ್ರೆ ಈ ಭೂಮಿ ಮೇಲೆ ಒಂದು ಕುರಿ ಕೋಳಿನೇ ಇರ್ತಿರ್ಲಿಲ್ಲ. ಅದೆಲ್ಲ ನಿಮ್ಮ ಮೂಢನಂಬಿಕೆ ಕಣ್ಲ. ನಿನಗೆ ಆ ದೇವರು ಎಂಥ ಒಳ್ಳೆ ತಾಯಿ ಕೊಟ್ಟವನೆ, ಚೆನ್ನಾಗಿ ದುಡ್ದು ಆ ತಾಯಿನ ಚೆನ್ನಾಗಿ ನೋಡ್ಕ. ಆ ಶಿವನು ಒಳ್ಳೇದು ಮಾಡ್ತಾನೆ ಕಣ್ಲ. ನಾವು ಎಲ್ರ ಥರ ಕುಡಿ ಕಡ್ದು ಹಬ್ಬ ಮಾಡದೇ ಇದ್ರೆ 4 ಜನ ಆಡ್ಕೋತಾರಣ್ಣ ನಮ್ಮ ಬಗ್ಗೆ. ಅಲ್ಲ ಕಣ್ಲ, 2 ದಿವಸ ಸಂಭ್ರಮಕ್ಕೆ 50,000 ಸಾಲ ಮಾಡ್ಕೊಂಡು ಇಡೀ ವರ್ಷ ತೀರ್ಸೋದ್ರಲ್ಲೇ ಇರ್ತೀಯ. ನೀನು ಯಾವಾಗಲ ಉದ್ಧಾರ ಆಗೋದು? ಆಯಿತು ಬಿಡ್ಲಾ, ನಿಂಗೆ ಎಷ್ಟು ಹೇಳಿದ್ರು ಅರ್ಥ ಆಗಿಲ್ಲ. ಸಾಯಂಕಾಲ ನಿನ್ನ ಮನೆ ತಕ್ಕೆ ಕಳಿಸ್ತೀನಿ. ಸಾಲ ಮಾಡಲೇಬೇಕು ಅಂದರೆ ನಿನ್ನಿಷ್ಟ, ನಾನೇನು ಮಾಡೋಕ್ಕಾಯ್ತದೆ? ಏನೋ ನಿಯತ್ತಿನ ಮನ್ಸ ಅಂತ ಹೇಳಿದ್ನಪ್ಪ. ಹೋಗು ಹೋಗು, ಕಳಿಸ್ತೀನಿ. ಈ ಜನಗಳಿಗೆ ಅದೆಷ್ಟು ಹೇಳಿದ್ರು ಅರ್ಥ ಆಗಿಲ್ಲ, ಅದು ಯಾವ ಬುದ್ಧಿ ಬರ್ತದೋ ಏನು.